ಯಶಸ್ವಿ ಡಿಫೆನ್ಸ್ ವಿಭಾಗ ಮರಳುವಂತಹ ಸ್ಥಿತಿಯಲ್ಲಿಯೇ ಅದ್ಭುತ ಸೆಮಿಫೈನಲ್ ಕದನದ ಮೊದಲ ತಂಡ ಜೂನಿಯರ್ ತಾರೆಗಳ ಸೆನ್ಸೇಷನಲ್ ಓಡುವ ಜೂನಿಯರ್ ವಿಭಾಗದ ಕುದುರೆಗಳು ಮೊದಲ ಅವಧಿಯ ದಾಳಿಯ ಮೂಲಕ ಅಂಕಣ ಸ್ಪರ್ಧೆಯಲ್ಲಿ ಆರಂಭಗೊಂಡಿದೆ. ಸ್ಪರ್ಧೆಯ ನಿರೀಕ್ಷೆ ಅಂಕಣ ಲಿಖಿತ್ ಅದ್ಭುತವಾದ ಬರಲಿಕ್ಕೆ ತೇಜಸ್ ಮೂಲಕ ಅಂಕ ಬಂದಿದೆ. ಸ್ಪಷ್ಟತೆಯ ಪಾದಚಲನೆಯ ಜೊತೆಗೆ ಸಮರಾಂಗಣದಲ್ಲಿ ಅಕ್ಕು ಮರಳುವ ವೇಳೆ ಅಂಕಣದಲ್ಲಿ ಮತ್ತೆ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಭರತ ದಾಳಿಯಲ್ಲಿ ಅನುಭವಿ ಭರತ ಸ್ಟಾರ್ ಗೈಸ್ ಕೊಪ್ಪಟ್ಟಿಯ ಅಂಕಣದಲ್ಲಿ ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡ ಆಟಗಾರ. ಪಂದ್ಯದ ಪ್ರಮುಖ ಘಟ್ಟದಲ್ಲಿ ಸ್ಟಾರ್ ಗೈಸ್ ಕೊಪ್ಪಟ್ಟಿ ಹಾಗೂ ಪಂಚಶ್ರೀ ಕಾವು ತಂಡಗಳ ಮಧ್ಯೆ ಸೆಮಿಫೈನಲ್ ಕದನ. ಸರ್ವಾಂಗೀನಾಟದ ಜವಾಬ್ದಾರಿಗಳ ಜೊತೆಗೆ ಗುರುತಿಸಿಕೊಳ್ಳಬಲ್ಲ ಜೂನಿಯರ್ ತಾರೆಗಳು ಬಸವರಾಜ ದಾಳಿಯಲ್ಲಿ ಬಸವ ಪ್ರಥಮ ಅವಧಿಯ ಲೆಕ್ಕಾಚಾರಗಳು ಸ್ಟಾರ್ ಗೈಸ್ ಕೊಪ್ಪಟ್ಟಿಯ ಅಂಕಣದಲ್ಲಿ ಟ್ವಿನ್ ಬ್ರದರ್ಸ್ ಇದ್ದಾರೆ. ಅಕ್ಕು ಅಜ್ಜು ಲೆಫ್ಟ್ ಕಾರ್ನರ್ ಹಾಗೂ ಕವರ್ ವಿಭಾಗದಲ್ಲಿ ಕೂಡ ಟ್ವಿನ್ ಬ್ರದರ್ಸ್. ಥರ್ಡ್ ರೈಟ್ ಮಾಡು ಇಲ್ಲವೇ ಬಡಿ ದಾಳಿಯಲ್ಲಿ ಸತತವಾಗಿ ದಾಳಿಯನ್ನು ಮಾಡಬಲ್ಲ ಅಭಿಮ ಪ್ರಮುಖ ಘಟ್ಟದಲ್ಲಿ ಸ್ಪರ್ಧೆ ರೀಚಿಂಗ್ ಫ್ರಮ್ ದ ಔಟ್ಸೈಡ್ ಎನ್ನುವ ತೀರ್ಪು ಬಂದಿದೆ. ಪರಿಣಾಮ ಸ್ಪರ್ಧೆಯಲ್ಲಿ ಮೆಲ್ಲನೆ ಹಿಡಿತವ ಕಡೆಗೆ ಸ್ಟಾರ್ ಗೈಸ್ ಕೊಪ್ಪಟ್ಟಿಯ ವಿರುದ್ಧವಾಗಿ ಪಂಚಶ್ರೀ ಕಾವು. ಈ ಪಂದ್ಯದಲ್ಲಿ ಯಾವ ಹಂತದಲ್ಲಿ ಗೆಲುವಿನ ಕಡೆಗೆ ಯಾವ ರೀತಿಯಲ್ಲಿ ಮರಳಲಿದೆ ಅನ್ನುವ ಲೆಕ್ಕಾಚಾರಗಳಲ್ಲಿ ಹೋರಾಟವಿದೆ. ಸಮಯೋಚಿತವಾದ ಸ್ಪರ್ಧೆಗಳಲ್ಲಿ ಅಂಕಣ ಡ್ಯೂ ಆರ್ ಡೈ ಮಾಡು ಇಲ್ಲವೇ ಬಡಿ ತೇಜಸ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಣದಲ್ಲಿ ತ್ರಿಬಳಿ ಡಿಫೆಂಡರ್ಗಳು ಪಂದ್ಯಾವಳಿಯಲ್ಲಿ ಅತ್ಯಂತ ಪ್ರಮುಖತೆಯ ಹೆಜ್ಜೆಗಳನ್ನು ಉಳಿಸಿಕೊಂಡಿರುವಂತಹ ಆಟಗಾರ. ಏನಾಗಲಿದೆ ಚಿತ್ತ ತೀರ್ಪುಗಾರರಲ್ಲಿ ಪಂದ್ಯದಲ್ಲಿ
ಪಂಚಶ್ರೀ ಕಾವು ಮುನ್ನಡೆಯಲಿದೆ. ಸಮಯೋಚಿತವಾಗಿರುವ ಆಟವನ್ನು ಮುಂದುವರಿಸಿಕೊಳ್ಳಬೇಕಾಗಿರುವ ಒತ್ತಡದ ಸ್ಥಿತಿಯಲ್ಲಿ ಬಸವ ಸೂಪರ್ ಟ್ಯಾಕಲ್ ಆಗಿನ ಅಂಕಣದಲ್ಲಿ ಅವಳಿ ಡಿಫೆಂಡರ್ಗಳ ಮಧ್ಯ ಮೊದಲ ಅವಧಿ ಆಟದಲ್ಲಿ ಅದ್ಭುತವಾದ ಮರಳುವಿಕೆಯ ಮೂಲಕ ಅಂಕಣ. ಥರ್ಡ್ ರೈಟ್, ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಪ್ರಮುಖ ಘಟ್ಟದಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುತ್ತಾರೆ ಎರಡೂ ತಂಡಗಳು ಕೂಡ. ಗೆಲುವಿನ ಕಡೆಗೆ ಮರಳುವ ತಂಡ ಯಾವುದೋ ಅದ್ಭುತವಾದ ಡಿಫೆನ್ಸ್. 9-1 ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಅಲ್ಪ ಮಟ್ಟಿಗೆ ಅದ್ಭುತ ಪ್ರದರ್ಶನವನ್ನು ನೀಡಿತ್ತು ಸಾರ್ಗಾಯಿ ಕುಪ್ಪೆಟ್ಟಿ. ಆದರೆ ಈ ಸ್ಪರ್ಧೆಯಲ್ಲಿ ಯುವಕರ ಆಟ ನಿರಾಸೆ ಮೂಡಿಸ್ತಾ ಇದೆ. ಸೆಮಿಫೈನಲ್ ಘಟ್ಟದಲ್ಲಿ ಜೂನಿಯರ್ ತಾರೆಗಳು ಮರಳಬೇಕಿದೆ ಅಂಕಣದಲ್ಲಿ. ಅಜ್ಜು ಎಲ್ಲರ ಚಿತ್ತವನ್ನ ಗಮನಿಸಿಕೊಂಡು ಆಡಬಲ್ಲ ಆಟಗಾರ. ಪ್ರತಿ ಹೋರಾಟದ ದಾಳಿ ಮುಂದುವರಿದಿದೆ ಕ್ರೀಡಾಂಗಣದಲ್ಲಿ. ಮರಳಿ ಬಂದಿದೆ ಬೋಣಿ, ಬೆಳಗ್ಗೆ ತನಕ ಬೋಣಿ. ಸಮಯವನ್ನು ಪೂರ್ಣವಾಗಿ ಆಡುವ ಅವಕಾಶಗಳಲ್ಲಿ ಸ್ಪಷ್ಟವಾದ ಪಾದಚಲನೆ ಅವಿವ ದಾಳಿಯಲ್ಲಿ. ಪ್ರತಿದಾಳಿಯ ಹೋರಾಟ ಬಸವರಾಜ ಮೂಲಕ. ಶ್ರೇಷ್ಠವಾದ ಜವಾಬ್ದಾರಿ ಆಟದ ಮೂಲಕವಾಗಿ ಅಂಕಣ. ಯಶಸ್ವಿ ಡಿಫೆನ್ಸ್ ವಿಭಾಗ ಮಧ್ಯಗೆರೆಯ ಸಮೀಪದಲ್ಲಿಯೇ. ಮಾಡು ಇಲ್ಲವೇ ಮಡಿ. ಅಂಕವನ್ನು ತರಲೇಬೇಕಾಗಿದೆ ಒತ್ತಡ ದಾಳಿಗಾರ ಅಜ್ಜುವಿಗೆ. ಸಮರಾಂಗಣದಲ್ಲಿ ಅಂಕಣ ಅವಕಾಶ ಎದುರಾಳಿಗೆ. ಪೂರ್ಣ ಪ್ರಮಾಣದಲ್ಲಿ ಡಿಫೆನ್ಸ್ ಬಲ. ಮಧ್ಯಂತರದ ವಿರಾಮ. ಮೊದಲ ಅವಧಿಯ ಮುಕ್ತಾಯದ ವೇಳೆಯಲ್ಲಿ ಸ್ಪರ್ಧೆ 11-2. ಪ್ರಸ್ತುತ ಪಂದ್ಯದಲ್ಲಿ ಮುನ್ನಡೆ ಪಂಚಶ್ರೀ ಕಾವು. ಪಂದ್ಯದ ತರುವಾಯ ಫೈನಲ್ ಕದರ ಮಾತ್ರ ಬಾಕಿ ಉಳಿಯಲಿದೆ. ಅದ್ಭುತವಾದ ಮರಳುವಿಕೆಯಲ್ಲಿ ಅಂಕನ 2 ಪಾಯಿಂಟ್ಸ್. ಮಲ್ಟಿಪಲ್ ಅಂಕ ಭರತನಿಗೆ. ಆಹಾ, ಅಂತಿಮ ಕ್ಷಣದಲ್ಲಿ ತಪ್ಪುಗಳ ಪುನರಾವರ್ತನೆಯ ಮೂಲಕ ಒಳಾಂಗಣದಲ್ಲಿ ಸ್ಪರ್ಧೆ ಮುಂದುವರಿದ್ದಾರೆ ಭರತ. ಈ ಪಂದ್ಯದಲ್ಲಿ ಅದ್ಭುತವಾದ ದಾಳಿ ಎರಡೂ ವಿಭಾಗಗಳಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ. ನಿರೀಕ್ಷೆಯ ಸ್ಪರ್ಧೆಯ ಕಣದಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಸಮಯೋಚಿತವಾಗಿರುವಂತಹ ಹೆಜ್ಜೆ ಪ್ರತಿದಾಳಿಗಳಲ್ಲಿ ಕಾಣಬಹುದು.
ಬಶೀರ್ ಬಾಯ್ ಪಾಯಿಂಟ್. 14-4 ಪಂದ್ಯ 10 ಅಂಕಗಳ ಅಂತರದಲ್ಲಿದೆ. ಉಳಿದಿರುವ ಫೈನಲ್ ಕದನಕ್ಕಾಗಿ ತಂಡಗಳು ಸಿದ್ಧಗೊಳ್ಳುವ ಪಂದ್ಯದ ವಿನಃ ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷ. 14-4 ಪಂದ್ಯ. ಸ್ಪಷ್ಟವಾದ ಪಾದಚಲನೆ ಎರಡೂ ತಂಡಗಳ ಆಟಗಾರಗಳಲ್ಲಿ ಕಾಣಬಹುದಾಗಿದೆ. ಗೆಲುವಿನ ಔಪಚಾರಿಕತೆಗಳಿಗ ಹೋರಾಟದಲ್ಲಿ ಎರಡೂ ತಂಡಗಳು ಕೂಡ ತನ್ನ ಶ್ರೇಷ್ಠತೆಯ ಲಯ ಮುಂದುವರಿಸಿಕೊಳ್ಳುತ್ತಾರೆ. ಲಾಸ್ಟ್ 4 ಮಿನಿಟ್ಸ್, 4 ನಿಮಿಷಗಳ ಅವಧಿ. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಬಸವರಾಜ, ಧಾರವಾಡದ ಬಸವದಾಳಿಯಲ್ಲಿ ಮರಳುವಂತಹ ಸ್ಥಿತಿಯಲ್ಲಿಯೇ ಅದ್ಭುತವಾದ ಟ್ಯಾಕಲ್ಗಳನ್ನು ಗಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಪರಿಣಾಮ ಪಂದ್ಯ ಅದ್ಭುತವಾದ ಸೂಪರ್ ಟ್ಯಾಕಲ್ ದಾಖಲಾಗ್ತಾರೆ. ಅವಳಿ ಅಂಕಗಳು ಖಾತೆಯಲ್ಲಿ ವರ್ಗವಾಗಿದೆ. ಮುಂದಿನ ಫೈನಲ್ ಕದನಕ್ಕಾಗಿ ಸ್ಟಾರ್ ಬಾಯ್ಸ್ ಉಡುಪಿ ತಾವುಗಳು ಸಿದ್ಧತೆಯಲ್ಲಿರಬೇಕು. ಈ ಪಂದ್ಯದ ತರುವಾಯ 5 ನಿಮಿಷಗಳ ವಿಶ್ರಾಂತಿಯ ಸಮಯವಷ್ಟೇ. ಬಳಿಕ ಫೈನಲ್ ಕದನ ಆರಂಭವಾಗಲಿದೆ. ಸ್ಪರ್ಧೆಯ ತೇಜುದಾಳಿಯಲ್ಲಿ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಪಂದ್ಯವಿದೆ. ಏಕಮುಖ ಮುನ್ನಡೆಯ ಜೊತೆಗೆ ಪಂದ್ಯದಲ್ಲಿ ಅವಧಿ ಪರಿಪೂರ್ಣವಾಗಿ ಸ್ಟಾರ್ ಗೈಸ್ ಕುಪ್ಪೆಟ್ಟಿಯ ವಿರುದ್ಧ ಪಂಚಶ್ರೀ ಕಾವು ದ್ವಿತೀಯ ಉಪಾಂತ್ಯದ ಕದನದಲ್ಲಿ ಯಾರ ಪರವಾಗಿರದ ಗೆಲುವು. ಮರಳುವ ಹಾದಿಯಲ್ಲಿಯೇ ಬಂಧಿಯಾದ ಆಟಗಾರ बुढ़ले मारे वो अभिजला है ना आज से बुढ़ू नहीं देता. ಪ್ರಮುಖ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಪಂದ್ಯದಲ್ಲಿ ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳಲ್ಲಿ ಪಂದ್ಯವಿದೆ. ಔಪಚಾರಿಕತೆಯ ಲೆಕ್ಕಾಚಾರಗಳಲ್ಲಿ ಸ್ಪರ್ಧೆ ಉಳಿಯಲಿದೆ. 16-6 ಸ್ಪರ್ಧೆ 10 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಈ ಪಂದ್ಯ ಯಾರು ಫೈನಲ್ಗೆ ನೆಗೆಯುತ್ತಾರೆ ಅನ್ನುವುದು ಖಾತ್ರಿಯಾಗತೊಡಗಿದೆ. ಸ್ಟಾರ್ ಬಾಯ್ಸ್ ಉಡುಪಿಯ ಎದುರಾಳಿ ಈ ಪಂದ್ಯದಲ್ಲಿ ನಿರೀಕ್ಷೆಯಂತೆ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ತೇಜು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಣದಲ್ಲಿ ಪರಿಣಾಮಕಾರಿ ಡಿಫೆನ್ಸ್ ನ ಕಾಯಕವನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿದ್ದಂತ ಆಟಗಾರ ಸ್ಪರ್ಧೆ ಮುಂದುವರಿತಾರೆ. ಅದ್ಭುತವಾದ ಆಂಕಲ್ ಮೂಲಕ ಕಾರ್ನರ್ ವಿಭಾಗದಲ್ಲಿ ಪಂದ್ಯವನ್ನು ಮುಗಿಸುವ ಇರಾದೆ. ಇದರೊಂದಿಗೆ ಸ್ಪರ್ಧೆ ಸಂಪನ್ನವಾಗ್ತಾ ಇದೆ. ದ್ವಿತೀಯ ಉಪಾಂತ್ಯದ ಕದನದಲ್ಲಿ ಸ್ಟಾರ್ ಗೈಸ್ ಕುಪ್ಪೆಟ್ಟಿಯ ವಿರುದ್ಧವಾಗಿ ಗೆಲ್ಲುವ ಮೂಲಕ ಪಂಚಶ್ರೀ ಕಾವು ಫೈನಲ್ಗೆ ನೆಗೆದಿದ್ದಾರೆ. 5 ನಿಮಿಷಗಳ ವಿಶ್ರಾಂತಿಯ ಸಮಯ. ಸ್ಟಾರ್ ಬಾಯ್ಸ್ ಉಡುಪಿ, ಪಂಚಶ್ರೀ ಕಾವು ಫೈನಲ್ ಕದನಕ್ಕಾಗಿ ತಾವುಗಳು